ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ಭವಿಷ್ಯ ಕಾರ್ಯಕ್ರಮ. ಗೋಚಾರದ ಪರಾಭವನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಈ ವರ್ಷ ಹೇಗಿದೆ? ಸರಳವಾದ ಒಂದು ಸಂಕ್ಷಿಪ್ತ ವಿವರಣೆ. ಮೀನರಾಶಿ ಗುರುವಿನ ರಾಶಿ, ದ್ವಿಸ್ವಭಾವ ರಾಶಿ, ಜಲತತ್ವ ರಾಶಿ, ಉತ್ತರ ದಿಕ್ಕನ್ನ ಸೂಚಿಸುವಂತಹ ರಾಶಿ. ಸಾಮಾನ್ಯ ವಿವರಣೆ. ಗುರುವಿನ ಸ್ವಕ್ಷೇತ್ರ ಅಷ್ಟೇ, ಮೂಲ ತ್ರಿಕೋಣ ಏನಲ್ಲ. ಈ ಮೀನರಾಶಿಯಲ್ಲಿ ಸದ್ಯಕ್ಕೆ ಶನಿ ಇದ್ದಾನ, ಸಾಡೆ ಸಾತಿ ನಡೀತಾ ಇದೆ. 12ನೇ ರಾಹು ಇದ್ದಾನ. ಇವರ ಜಾತಕದ ಅನುಸಾರವಾಗಿ 6ನೇ ಮನೆಯಲ್ಲಿ ಕೇತು ಇದ್ದಾನ. ಈಗ ಜನ್ಮಸ್ಥ ಶನಿಯ ಜೊತೆನೆ ಮಂಗಳ ಸ್ವಲ್ಪ ದಿನ ಇರ್ತಾನ. ಮೇ ನಂತರ ಮೀನ, ಮೇಷ, ವೃಷಭ, ಮಿಥುನ 4ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಗುರು ಬರ್ತಾನ. ಕರ್ಕರಾಶಿ ಸಾಮಾನ್ಯವಾಗಿ ಎಲ್ಲರಿಗೂ ಗುರು ಒಳ್ಳೇದು ಮಾಡ್ತಾನ. 5ನೇ ಗುರುಬಲವನ್ನ ತರ್ತಾನ. ಮೀನರಾಶಿಯವರಿಗೆ ಸಾಮಾನ್ಯವಾಗಿ ಒಂದ್ ಸ್ವಲ್ಪ ಶನಿಯ ಪ್ರಕೋಪ, ಸಾಡೆ ಸಾತಿಯ ಪ್ರಕೋಪ ಕಡಿಮೆನೆ, ಅದ್ರ ತಪ್ಪಿಲ್ಲ. ಜಾತಕದಲ್ಲಿ ಏನಾದರೂ, ಅವರ ಜನ್ಮ ಜಾತಕದಲ್ಲಿ ಏನಾದರೂ ಶನಿ ಇನ್ನೂ ಚೆನ್ನಾಗಿದ್ರೆ ಈ ವರ್ಷ ಮೀನರಾಶಿಯವರಿಗೆ ಮೇ ನಂತರ ಅಂದ್ರೆ ಜೂನ್ ತಿಂಗಳದಿಂದ ಸಂಪೂರ್ಣವಾಗಿ 1 ವರ್ಷಗಳ ಕಾಲ ಚೆನ್ನಾಗಿ ಹೋಗುವ ಸಾಧ್ಯತೆ ಇದೆ. ಸಾಡೆ ಸಾತಿಯ ಪ್ರಭಾವದಿಂದ ಸ್ವಲ್ಪ ಪ್ರಮಾಣದಲ್ಲಿ ಆಲಸ್ಯ ಬರಬಹುದು, ಅನಾರೋಗ್ಯ ಬರಬಹುದು, ದೀರ್ಘ ಪ್ರಯಾಣ ನಿಷೇಧ ಅನ್ನಬಹುದು. ಪ್ರಯತ್ನಕ್ಕೆ ಅಪೇಕ್ಷಿತ ನಾವು ಇಚ್ಛೆ ಪಟ್ಟಂತೆ ಪ್ರತಿಫಲ ಸಿಗ್ಲಿಕ್ಕಿಲ್ಲ. ಈ ಕೆಲವರು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ, ಕೆಲವರು ಹೊಸ ಕಂಪನಿಗೆ ಪ್ರಯತ್ನ ಮಾಡ್ತಿರ್ತಾರ, ಕೆಲವರು ಬೇರೆ ಕಡೆ ಟ್ರಾವೆಲಿಂಗಿಗೆ ಪ್ರಯತ್ನ ಮಾಡ್ತಿರ್ತಾರ, ಕೆಲವರು ಟ್ರಾನ್ಸ್ಫರ್ ಆಗ್ಬಿಟ್ಟಿರ್ತದ, ಬೇರೆ ಕಡೆ ತಗೋಬೇಕು ಅನ್ಕೋತಿರ್ತಾರ. ಹಿಂಗೆ ಒಂದು ಹೊಸದೇನೋ ಶುರು ಮಾಡಬೇಕು ಅನ್ಕೋತಿರ್ತಾರ. ಎಲ್ಲದಕ್ಕೂ ಡಿಲೇ ಆಗೋತ್ ಹೋಗ್ತದ. ಹೊಸದೇನೋ ಒಂದು ಪ್ರಾಜೆಕ್ಟ್ ಮಾಡಬೇಕು, ಕನ್ಸ್ಟ್ರಕ್ಷನ್ ಮಾಡಬೇಕು, ಒಂದು ಜಾಗ ತಗೋಬೇಕು, ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಬ್ಬರ ಜೊತೆ ಪಾರ್ಟ್ನರ್ಶಿಪ್ ಮಾಡಬೇಕು, ಹೊಸದೊಂದು ಬ್ರ್ಯಾಂಡ್ ಮಾಡಬೇಕು, ಹೊಸದೊಂದು ಸ್ಟಾರ್ಟ್ಅಪ್ ಮಾಡಬೇಕು, ಹೊಸದೇನೋ ಒಂದು ಕೋರ್ಸ್ ಕಲಿಬೇಕು. ಇವೆಲ್ಲದಕ್ಕೂ ಸ್ವಲ್ಪ ಲಗ್ನದಲ್ಲಿರುವಂತಹ ಸಾಡೆ ಸಾತಿಯ ಶನಿ ಸ್ವಲ್ಪ ಡಿಲೇ ಮಾಡಿಸ್ತಾನ. ಫೇಲ್ ಮಾಡಂಗಿಲ್ಲ, ಡಿಲೇ ಮಾಡಿಸ್ತಾನ. ಜೂನ್ ಜುಲೈ ನಂತರ ಸ್ಲೋಲಿ ಅವು ಕಾರ್ಯರೂಪಕ್ಕೆ ಬರುವಂತ ಸಾಧ್ಯತೆ ಅವ. ಮೀನರಾಶಿಯವರಿಗೆ ಈ ಸರ್ತಿ ಆರಂಭದಲ್ಲಿ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಒಂಚೂರು ಸಮಸ್ಯೆ ಆದ್ರೂ ನಾನು ಆಗಲೇ ಹೇಳಿದ ಹಾಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಾರ. ಅವರಿಗೆ ಗುರುಬಲ ಬರಲಿದೆ. ಜನ್ಮಸ್ಥ ಶನಿ ಇದ್ದರೂ ಕೂಡ ಅವ ದುಃಖಂ ದಿನೇಶಾತ್ಮಜಂ, ದುಃಖವನ್ನು ಕೊಡುವಂತ ಶನಿಯಾಗಿದ್ದರೂ ಕೂಡ ಹೆಂಡತಿ, ಮಕ್ಕಳು, ಉದ್ಯೋಗ, ಆರೋಗ್ಯ, ಸಂಪಾದನೆ ಎಲ್ಲದರಲ್ಲೂ ಸ್ವಲ್ಪ ದುಃಖವನ್ನು ಕೊಡೋನೇ ಅವ. ಎಲ್ಲ ಇದ್ರೂ ಏನು ಇಲ್ದಂಗೆ ಮಾಡಿಡ್ತಾನವ. ನೀವು ಎಷ್ಟೇ ಶ್ರೀಮಂತರಾಗಿರ್ರಿ, ಎಷ್ಟೇ ಆರೋಗ್ಯವಂತರಾಗಿರ್ರಿ, ಎಷ್ಟೇ ಡಿಸಿಪ್ಲಿನ್ ಇರ್ರಿ, ಎಷ್ಟೇ ವ್ಯವಸ್ಥಿತವಾಗಿರ್ರಿ, ನಿಮಗೆ ಕಿರಿಕಿರಿ ಮಾಡೋನೇ ಅವ, ದುಃಖವನ್ನು ಕೊಡೋನೇ ಅವ ಯಾವುದಾದ್ರೂ ಒಂದು ರೂಪದಲ್ಲಿ. ಹೆಂಡತಿ, ಮಕ್ಕಳು, ಸ್ನೇಹಿತರು, ಸಂಪಾದನೆ, ಆರೋಗ್ಯ, ಪಶು ಪಕ್ಷಿ ಪ್ರಾಣಿ, ಭೂಮಿ, ನ್ಯಾಯ, ವ್ಯಾಧಿ, ವಾದ ವಿವಾದ, ಸ್ನೇಹಿತರು, ಯಾವುದಾದ್ರೂ ಒಂದು ಮೂಲದಿಂದ ದುಃಖವನ್ನ, ದೈನ್ಯವನ್ನ ತರುವನೇ ಅವ. ಕಲಹಗಳನ್ನ ತರುವಂತ ಸಾಧ್ಯತೆ ಇರುತ್ತೆ. ಕಲಹ ಅಂದ್ರೆ ಜಗಳಗಳು, ಸಣ್ಣ ಪುಟ್ಟ ಜಗಳಗಳನ್ನು ತರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಮೀನರಾಶಿಯಲ್ಲಿ ಶನಿ ಮಂಗಳ ಕೂಡುವಂತ ಸಾಧ್ಯತೆ ಅದು ಸ್ವಲ್ಪ ದಿನ ಇದೆ ಆರಂಭದಲ್ಲಿ, ಈಗೇನಿಲ್ಲ. ಹೀಗೆ ಸಾಮಾನ್ಯವಾಗಿ ಈ ವರ್ಷ ರೈತರಿಗೆ, ರಾಜಕಾರಣಿಗಳಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ, ನೌಕರಿ ಮಾಡೋರಿಗೆ, ಗವರ್ನಮೆಂಟ್ ನೌಕರಿ ಮಾಡೋರಿಗೆ, ವಕೀಲಿಕೆ ಮಾಡೋರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರೋರಿಗೆ, ಮಾರ್ಕೆಟಿಂಗ್ ದಲ್ಲಿರೋರಿಗೆ, ಫೈನಾನ್ಸ್ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ, ಲೇವಾದೇವಿ ಮಾಡೋರಿಗೆ, ಗೋಲ್ಡ್, ಸಿಲ್ವರ್, ಆರ್ನಮೆಂಟ್ಸ್ ವ್ಯಾಪಾರಸ್ಥರಿಗೆ, ಕಟ್ಟಿಗೆ, ಕಬ್ಬಿಣದ ವ್ಯಾಪಾರಸ್ಥರಿಗೆ, ಬಟ್ಟೆ ವ್ಯಾಪಾರಸ್ಥರಿಗೆ, ತರಕಾರಿ, ಹಾಲು, ಹಣ್ಣು, ಮೊಸರು ವ್ಯಾಪಾರ ಮಾಡೋರಿಗೆ ಸಾಮಾನ್ಯವಾಗಿ ನೋಡ್ತಾ ಬಂದ್ರೆ ಚೆನ್ನಾಗೇ ಇದೆ. ಯು ವಿಲ್ ಹ್ಯಾವ್ ಅ ಗುಡ್ ನ್ಯೂಟ್ರಲ್ ಪ್ರೋಗ್ರೆಸ್. ನೀವು ಬಹಳ ಏನು ಬೀಳಂಗಿಲ್ಲ ಈ ಸರ್ತೆ, ಬಹಳ ಕಷ್ಟಗಳನ್ನೇನು ಎದುರಿಸೋದಿಲ್ಲ. ನ್ಯೂಟ್ರಲ್ ಆಗಿ ಸ್ವಲ್ಪ ಸ್ಲೋ ಆಗಿ ಮೇಲೆ ಹೋಗ್ತೀರಿ. ಚೆನ್ನಾಗಿದೆ, ಯಾವ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ನೀವು ಅನ್ಕೊಂಡಿದ್ದು ಡಿಲೇ ಆಗ್ಬೋದು ಅಷ್ಟೇ. ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ತಡವಾಗಿ ಸಿಗ್ಬೋದು. ಆದರೆ ಬೇರೆ ರಾಶಿಯವರಿಗಿಂತ ನೀವು ಸ್ವಲ್ಪ ಲಕ್ಕಿ ಆಗಿದ್ದೀರಿ, ಪ್ರತಿಫಲ ಸಿಗುತ್ತದ. ಹಾಗಾಗಿ ಮೀನರಾಶಿಯವರಿಗೆ ಸರ್ತಿ ಏನಾದ್ರೂ ಹೊಸದಾಗಿ ಪ್ರಯತ್ನ ಮಾಡೋದಿದ್ರೆ ಜೂನ್ ಜುಲೈ ನಂತರ ಮಾಡ್ರಿ, ಬೆನ್ ಹತ್ತರಿ. ಹೊಸ ವಿದ್ಯಾಭ್ಯಾಸ, ಹೊಸ ಎಜುಕೇಶನ್ ತಗೊಳ್ಳೋದಿದ್ರೆ ಮಾಡ್ರಿ, ಹೊಸ ಪ್ರಮೋಷನ್ಗೆ ಪ್ರಯತ್ನ ಮಾಡೋದಿದ್ರೆ ಮಾಡ್ರಿ, ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದಿದ್ರೆ ಹಾಕ್ರಿ.
ವ್ಯಯಭಾವದಲ್ಲಿ ರಾಹು ಇದ್ದಾನ, ನಿಮ್ಮನ್ನ ಜಗತಾನ, ನಿಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ತಾನ, ನೆಗೆಟಿವ್ ಥಾಟ್ಸ್ ತರ್ತಾನ. ಹೆದರ್ಬೇಡ್ರಿ. ರಾಹು ಕುಂಭ ರಾಶಿಯಲ್ಲಿ, ವಾಯು ತತ್ವ ರಾಶಿಯಲ್ಲಿ ವ್ಯಯಭಾವದಲ್ಲಿ ಇದ್ದಾನ. ಇದನ್ನ ಕಡೆ ಆಗೋದಿಲ್ಲ, ಇದನ್ನ ಮಾಡಬೇಡ, ಅವ್ರನ್ನ ನಂಬಬೇಡ, ಇದನ್ನ ಮಾಡಬೇಡ, ಅಲ್ಲಿ ಹೋಗಬೇಡ, ಇದನ್ನ ಹಾಕಬೇಡ, ಇದನ್ನ ತಗೋಬೇಡ ಅಂತ ಹಿಂಗೆ ನೆಗೆಟಿವ್ ಪರ್ಸೆಪ್ಷನ್ ತರುವಂತಹ ಸಾಧ್ಯತೆ, ನೆಗೆಟಿವ್ ಎಮೋಷನ್ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆ ರಾಹುವಿನಿಂದ ಇರ್ತದ. ಅದಕ್ಕೆ ಹೋಗೊಡದೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ನಂಬಿಕೆ, ನಿಮ್ಮ ಧೈರ್ಯಕ್ಕೆ ಮಹತ್ವವನ್ನು ಕೊಟ್ಟು ಮೀನರಾಶಿಯವರು ಜೂನ್ ಜುಲೈ ನಂತರ ಹೊಸ ಕೆಲಸ ಕಾರ್ಯಗಳನ್ನು ಮಾಡ್ರಿ, ಹೂಡಿಕೆಗಳನ್ನು ಮಾಡ್ರಿ, ಪ್ರವಾಸಗಳನ್ನು ಮಾಡ್ರಿ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುವಂತ ಪ್ರಯತ್ನ ಮಾಡ್ರಿ. ಚೆನ್ನಾಗಿದೆ. ಶನಿ 7.5 ನಿಮಗೆ ಒಳ್ಳೆಯದನ್ನ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಬಿಡಬೇಡಿ. ರೈತರು ಹೆಚ್ಚು ಪರಿಶ್ರಮವನ್ನು ಪಡಿ, ಚೆನ್ನಾಗಿ ಬೆಳೆ ತೆಗಿತೀರಿ. ರಾಜಕಾರಣಿಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಾದ್ರೆ ಜೂನ್ ಜುಲೈ ನಂತರ ಪ್ರಯತ್ನ ಮಾಡ್ರಿ, ಸಕ್ಸಸ್ ಆಗೇ ಆಗ್ತೀರಿ. ಜನರ ಆಕರ್ಷಣೆ ಆಗೇ ಆಗ್ತದ, ಧನ ಆಕರ್ಷಣೆ ಆಗೇ ಆಗ್ತದ, ಕೆಲಸಗಳಾಗ್ತಾವ, ಹೆಸರು ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗ್ತದ. ಸರ್ಕಾರಿ ನೌಕರಿ ಮಾಡುವಂತವ್ರಿಗೆ ಏನಾದ್ರು ಪ್ರಮೋಷನ್ ಟ್ರಾನ್ಸ್ಫರ್ ಇದ್ರೆ ಪ್ರಯತ್ನ ಮಾಡ್ರಿ. ಕಾರ್ಪೊರೇಟ್ ವರ್ಲ್ಡ್, ಟೆಕ್ನಿಕಲ್, ನಾನ್ ಟೆಕ್ನಿಕಲ್, IT BT ಸೆಕ್ಟರ್ಸ್, ಬ್ಯಾಕ್ ಎಂಡ್ ವರ್ಕ್, ಬ್ಯಾಂಕಿಂಗ್ ಸೆಕ್ಟರ್ಸ್, ಇವರೆಲ್ಲರಿಗೂ ಚೆನ್ನಾಗಿದೆ. ಬಂಗಾರದ ವ್ಯಾಪಾರಸ್ಥರಿಗೆ, ಬಟ್ಟೆ ವ್ಯಾಪಾರಸ್ಥರಿಗೆ, ಕಡಲೆ, ದವಸ ಧಾನ್ಯಗಳ ಲೇವಾದೇವಿ ಮಾಡುವಂತಹ ಮಧ್ಯವರ್ತಿಗಳಿಗೆ ಎಲ್ಲರಿಗೂ ಚೆನ್ನಾಗಿದೆ. ಹಾಗಾಗಿ ಮೀನರಾಶಿಯವರನ್ನು ಹೆಚ್ಚು ಪ್ರಗತಿ, ಯಶಸ್ಸು, ಸಮಾಧಾನವನ್ನ. ಈ ಕೆಲವರಿಗೆ ಏನಾಗ್ತದ, ಜಾತಕದಲ್ಲಿ ಏನೋ ಗ್ರಹಬಲ ದೋಷಗಳಿರ್ತಾವ, ಅಶುಭ ದಶಾಭುಕ್ತಿ ನಡೆದಿರ್ತದ, ಅವ್ರಿಗೆ ಗುರುಬಲ ಬಂದ್ರೂ ಒಳ್ಳೇದಾಗ್ತಿರೋದಿಲ್ಲ. ಅಂಥದ್ದು ಸಾಧ್ಯತೆ ಇರ್ತದೆ. ಅವಾಗ ನಿಮ್ಮ ಜಾತಕವನ್ನು ಸರಿ ಪರಿಶೀಲನೆ ಮಾಡಿಸ್ಕೊಡ್ರಿ. ನನಗೀಗ ಜೂನ್ ಜುಲೈ ನಂತರ ಗುರುಬಲ ಬಂದ್ರೂ ಜನ್ಮಸ್ಥ ಶನಿ ಅನುಕೂಲ ಮಾಡಿಕೊಡುವಂತ ಸ್ಥಿತಿ ಒಳಗಿದ್ರು ನನಗೆ ಯಾಕೆ ಚಲೋ ಆಗ್ತಾ ಇಲ್ಲ, ಸ್ವಲ್ಪ ಜಾತಕದಲ್ಲಿರತಕ್ಕಂಥ ದಶಾಭುಕ್ತಿಗಳನ್ನ ಪರಿಶೀಲಿಸಿದಾಗ ಅದಕ್ಕೆ ಏನಾದ್ರೂ ದೋಷ ಇದ್ರೆ ಪರಿಹಾರ ಮಾಡ್ಕೊಡ್ರಿ. ವರ್ತಮಾನದ ಗೋಚಾರ ನಿಮ್ಗೆ ಸಹಾಯ ಮಾಡ್ತದ. ಯಾವುದಾದ್ರೂ ಒಂದು ರೂಪದಲ್ಲಿ ಇದ್ರ ಉಪಯೋಗ ತಗೊಳ್ರಿ. ಹೀಗೆ ಸಾಮಾನ್ಯವಾಗಿ ಮೀನರಾಶಿಯವರು ಈ ವರ್ಷ ಶುಭ ಫಲವನ್ನು ಅನುಭವಿಸಲಿದ್ದಾರೆ ಎಂದು ಹೇಳುತ್ತಾ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನು ನಾನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.